ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ಮಸಾಲೆ ದೋಸೆ ರೆಸಿಪಿ. ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಮತ್ತು ಅದ್ರ ಜೊತೆ ಹಚ್ಚುವಂಥ ಕೆಂಪು ಚಟ್ನಿ ಮತ್ತು ಪಲ್ಯ ಚಟ್ನಿ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಟಿಪ್ಸ್ ಜೊತೆಲಿ. ನೋಡೋಣ ಬನ್ನಿ. ನಾನಿಲ್ಲಿ 4 ಕಪ್ ರೈಸ್ ತಗೊಳ್ತಾ ಇದ್ದೀನಿ. ಇದು ನಾನು ಲಾಂಗ್ ಗ್ರೇನ್ ರೈಸ್ ತಗೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಸಮ ಹಾಕ್ಬೋದು. ಇಡ್ಲಿ ರೈಸು ಅಥವಾ ದೋಸೆ ರೈಸೇ ಹಾಕ್ಕೋಬೋದು. ಅದಕ್ಕೆ ನಾನು 4 ಕಪ್ ರೈಸಿಗೆ 1 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ತೊಗರಿಬೇಳೆ, 1/4 ಕಪ್ಪು ಕಡಲೆಬೇಳೆ ಮತ್ತು ಬಾರ್ಲಿ ಹಾಕ್ಕೋತಾ ಇದ್ದೀನಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಮತ್ತೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ನಿಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಹಾಕ್ಕೋಬೋದು. ಇದನ್ನ ಒಂದು 6 ಅವರ್ ನೆನೆ ಇಡ್ತಾ ಇದ್ದೀನಿ. ನೆನೆ ಇಟ್ಬಿಟ್ಟು ಇನ್ನೇನು ತಿರುಗ್ತೀವಿ ಅಂದಾಗ ಒಂದು 1/4 ಕಪ್ ಅಥವಾ ಅರ್ಧ ಕಪ್ ಅಷ್ಟು ನಾವು ಅವಲಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ತಿರುವೋ ಟೈಮಲ್ಲಿ ನಾನು ಇದನ್ನು ಕೂಡ ಹಾಕಿ ತಿರುವ್ಕೊಳ್ತಾ ಇದ್ದೀನಿ. ನುಣ್ಣಗೆ ಚೆನ್ನಾಗಿ ದೋಸೆ ಹಿಟ್ಟು ಹದ ಗೊತ್ತಲ್ಲ, ತುಂಬ ಸಾಫ್ಟ್ ಆಗಿರಬೇಕು. ಅಷ್ಟು ಚೆನ್ನಾಗಿ ರುಬ್ಬಿಟ್ಟು ನಾನು ಉಪ್ಪು ಸೇರಿಸ್ಬಿಟ್ಟು ಇದನ್ನು ಫರ್ಮೆಂಟ್ ಮಾಡಕ್ಕೆ ಇಡ್ತಾ ಇದ್ದೀನಿ. ರಾತ್ರಿ ನಾನು ಇಡ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿಟ್ಟಿದ್ದೀನಿ. ಬೆಳಗ್ಗೆ ಇಷ್ಟು ನನಗೆ ಹುದುಗ್ ಚೆನ್ನಾಗಿ ಬಂದಿತ್ತು. ಫಸ್ಟ್ ನಾನೀಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಆಲೂಗಡ್ಡೆ ಪಲ್ಯನ ಒಂದು ಬಾಣಲಿಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿಗಿಟ್ಟಿದ್ದೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಸಾಸಿವೆ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಹೊಂಬಣ್ಣ ಬಂದ ಮೇಲೆ ಈ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ. ನಾನು 4 ಪೊಟ್ಯಾಟೋನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅಷ್ಟಕ್ಕೆ ಬೇಕಾಗಿರೋವಂಥದ್ದು. ಒಂದು 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಅದನ್ನೂ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಕರ್ಬೇವಿನ ಸೊಪ್ಪು. ಈಗ ಈರುಳ್ಳಿ ಒಂದು ಮುಕ್ಕಾಲು ಭಾಗ ಆಯಿತು ಅನ್ನೋ ಅಷ್ಟೊತ್ತಿಗೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಕೈ ಆಡಿಕೊಂಡು ಆಮೇಲೆ 4 ಪೊಟ್ಯಾಟೋನ ಚೆನ್ನಾಗಿ ಬೇಯಿಸಿ ನಾನು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಇದು ತುಂಬ ಏನು ಸ್ಮ್ಯಾಶ್ ಮಾಡೋದೇನು ಬೇಡ. ಈ ಪಲ್ಯಕ್ಕೆ ಒಂದು ಸ್ವಲ್ಪ ಇದಕ್ಕೆ ತುಂಬ ಡ್ರೈ ಅನಿಸುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಚೆನ್ನಾಗಿ ಮೆತ್ತಗಾಗುತ್ತೆ. ಅದಕ್ಕೆ ನಾನು ಒಂದು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಹುಳಿಗೆ ಬೇಕನ್ಸುತ್ತೋ ಅಷ್ಟು ಹಿಂಡ್ಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿದ್ರೆ ಇವಾಗ ಪಲ್ಯ ಇದು ರೆಡಿ ಆಯಿತು. ಈಗ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ನಾನು 1 ಕಪ್ಪಷ್ಟು ಫ್ರೆಶ್ ಕೋಕೋನಟ್ ಅಂದರೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟಿದೆ ಇದು. ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಇಂಚು, 2ರಿಂದ 2.5 ಇಂಚಷ್ಟು. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 5-6 ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 1/4 ಕಪ್ಪಷ್ಟು ಕಡಲೆ, ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ, ಲವಂಗ ಹಾಕ್ಕೋತಿದ್ದೀನಿ ಒಂದು 4ರಿಂದ 5, ಆಮೇಲೆ ಉಪ್ಪು. ಲವಂಗ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಹುಣಸೆ ಹಣ್ಣು ಕೂಡ ಸ್ವಲ್ಪನೇ ಒಂದು 2 ಎಸ್ಲಷ್ಟು, ಜಾಸ್ತಿ ಬೇಡ ಹುಣಸೆ ಹಣ್ಣು. ಇದಿಷ್ಟನ್ನು ಕೂಡ ರುಬ್ಕೊಂಡು ಬಂದಿದ್ದೀನಿ. ಈಗ ಇದು ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಟ್ರಾಯ್ತು. ಒಗ್ಗರಣೆಗೇನು ಜಾಸ್ತಿ ಇಲ್ಲ, ಬರೀ ಎಣ್ಣೆ, ಸಾಸಿವೆ ಮತ್ತು ಇಂಗು 3 ಹಾಕಿದ್ದೀನಿ. ಬೇಕಂತ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೋದು ನೀವು, ಬಟ್ ನಾನು ಇಷ್ಟೇ ಹಾಕೋದು. ಚಟ್ನಿಗೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಇದು ಅಂತ. ಈಗ ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 7-8 ಬೆಳ್ಳುಳ್ಳಿ ಎಸ್ಲು, ಮತ್ತು ನಾನಿಲ್ಲಿ ಬ್ಯಾಡಗಿ ಚಿಲ್ಲಿನ ನಾನೇನು ಮಾಡಿದ್ದೆ, ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ಬರೀ ಅದೀಗ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಈರುಳ್ಳಿ, ಉಪ್ಪು ಒಂದು 3/4 ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಇಷ್ಟು ಹಾಕ್ಕೋಬೇಕು. ಆಮೇಲೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ. ಕಡಲೆ ಹಾಕಿದ್ರೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತು ಅಷ್ಟೊಂದು ಖಾರ ಅನಿಸಲ್ಲ. ಮತ್ತು ಈರುಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಳ್ಳೋದು ಬೇಡ ಇದಕ್ಕೆ. ಈಗ ಇದು ರೆಡ್ ಚಟ್ನಿ ರೆಡಿ ಆಯಿತು. ಈಗ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಹುದುಗ್ ಬಂದಿದೆ. ಇದರಲ್ಲಿ ನಾನು ಅರ್ಧ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧನ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ದಿವಸಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅದಕ್ಕೆ. ಇದಕ್ಕಿವಾಗ ಅರ್ಧಕ್ಕೆ ನಾನು 1/4 ಕಪ್ಪಷ್ಟು ಅದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ತುಂಬ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಹಾಕಿದ್ರೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ರೆಡ್ಡಿಶ್ ಕಲರ್ ಬರೋದು ಇದರಿಂದನೇ.
ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗ ನೀವು ದೋಸೆ ಮಾಡ್ಕೊಳ್ತೀರೋ ಆ ಟೈಮಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಸಕ್ಕರೆನ ಆಡ್ ಮಾಡಬೇಕು. ಮುಂಚೆನೆ ಹಾಕಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಮಾಡಕ್ ಮುಂಚೆ ಇಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ, 1 ಸೌಟಷ್ಟು ಸ್ವಲ್ಪ ಗಟ್ಟಿ ಇರ್ಬೇಕು. ಈ ಮಸಾಲೆ ದೋಸೆಗೆ ಹಿಟ್ಟು ನೀರಾಗಿ ಇಟ್ಕೋಬಾರ್ದು. ಸ್ವಲ್ಪ ಗಟ್ಟಿಗಿದ್ದಾಗ ನಿಮ್ಗೆ ಮಸಾಲೆ ದೋಸೆ ಚೆನ್ನಾಗಾಗತ್ತೆ. ಮತ್ತೆ ಉರಿನೂ ಚಿಕ್ಕದಾಗಿರ್ಬೇಕು. ಈಗ ಒಂದು ಅರ್ಧ ಇನ್ನೇನು ಆಗ್ತಾ ಇದೆ ಅಂದಾಗ ಒಂದ್ಸತಿ ಈಗ ಹಚ್ಕೊಳ್ಳೋದು ರೆಡ್ ಚಟ್ನಿನೆಲ್ಲ ಹಚ್ಬಿಟ್ಟು ಸ್ವಲ್ಪ ಬೆಣ್ಣೆ ಹಾಕ್ತೀನಿ ನಾನು. ನೀವು ಬೇಕಾದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು. ಇದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂಚೂರು ನಾನು ಆ ಬೆಣ್ಣೆ ಎಲ್ಲ ಕರಗ್ಲಿ ಅಂತ ಒಂದ್ಸತಿ ಮುಚ್ಚಿಡ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ಕರಗಿದ ತಕ್ಷಣ ಇದನ್ನೆಲ್ಲ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಅದು ರೆಡಿ ಆಗುತ್ತೆ. ನಿಧಾನಕ್ಕೆ ಒಂದು ಕಡೆಯಿಂದ ತೆಗೆದ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಕ್ರಿಸ್ಪಿಯಾಗಿ. ಮಧ್ಯದಲ್ಲಿ ಪಲ್ಯ ಇಟ್ಬಿಟ್ಟು ಹೀಗೆ ರೋಲ್ ಮಾಡಿದ್ರೆ ನಮಗೆ ಮಸಾಲೆ ದೋಸೆ ರೆಡಿ ಆಯಿತು. ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಡಿ ಆಯಿತು. ಒಂದು ಸರಿ ಈ ಥರ ಮಾಡ್ಕೊಂಡು ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಟೇಸ್ಟು ಅಷ್ಟೇನೆ. ಮತ್ತೆ ಹೆಲ್ತಿಯಾಗಿ ನಮ್ಗೆ ಎಷ್ಟು ಎಣ್ಣೆ ಬೇಕೋ ಅಥವಾ ಎಷ್ಟು ಬೆಣ್ಣೆ ಬೇಕೋ ಹಾಕ್ಕೋಬೋದು. ಅದೇ ಹೋಟೆಲಲ್ಲಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ, ಬೆಣ್ಣೆ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ, ಮನೇಲಿ ಒಂದ್ಸತಿ ಈ ಥರ ಮಾಡ್ಕೊಂಡು ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.